ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಬನ್ನಿ, ಸ್ವಾಗತ ಸುಸ್ವಾಗತ. ಉದಯ್ ಉತ್ತರ ಕರ್ನಾಟಕ ಲಾಕ್ಸದ ವಿಶೇಷ ರೆಸಿಪಿ. ಇವತ್ತಿನ ದಿವಸ ನಾವು ಡೈಲಿ ಎಲ್ಲ ಥರ ನಾಷ್ಟ ಮಾಡಿರ್ತೀವಿ ರೀ, ಟಿಫಿನ್ ಮಾಡಿರ್ತೀವಿ. ಎಲ್ಲೋ ಬೇಸರ ಆಗಿರ್ತೈತೆ ರೀ. ಇಡ್ಲಿ, ಉಪ್ಪಿಟ್ಟು, ಅವಲಕ್ಕಿ, ಮಂಡಕ್ಕಿ ಅವೆಲ್ಲ ಬೇಸರದಾಗ ನಾವು ಏನು ಮಾಡ್ಬೇಕಂದ್ರೆ ಒಂದು ವಿಶೇಷ ಅಂತಂದ್ರೆ ಇವತ್ತು ಒಂದು ಶಾವಿಗೆ ಇಡ್ಲಿ ಯಾವ ರೀತಿ ಮಾಡೋದನ್ನು ತೋರಿಸ್ತೇನೆ ರೀ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅದೇ ರೀತಿ ನಮ್ಮ ಉದಯ್ ಉತ್ತರ ಕನ್ನಡ ಲಾಕ್ಸ್ಗೆ ಸಪೋರ್ಟ್ ಮಾಡಂತ ಹೇಳ್ತಾ ಇವತ್ತಿನ ದಿವಸ ಶಾವಿಗೆ ಇಡ್ಲಿ ಮಾಡೋ ವಿಧಾನ ಹೇಳ್ತೀನಿ, ನೋಡೋಣ ಬನ್ನಿ. ನೋಡಿರಿ ಸ್ನೇಹಿತರೆ, ಇವತ್ತಿನ ದಿವಸ ಮಾರ್ಕೆಟ್ನಿಂದ ಏನು ಮಾಡಿರಿ, MTR ಶಾವಿಗೆ ತಂದಿನಿ. ಒಂದು ಅರ್ಧ kg ಪಾಕೆಟ್ ಅದ ಇದು. ಇದನ್ನೇನು ಮಾಡ್ತೀನಿ, ಈಗ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕೋತೀನಿ ರೀ. ನೋಡಿರಿ ಸ್ನೇಹಿತರೆ, ಈಗ ಅರ್ಧ kg MTR ಶಾವಿಗೆ ತಂದೀನಿ ರೀ. ಅದನ್ನು ಕಟ್ ಮಾಡಿ ಈಗ ಹಾಕೀನಿ ರೀ. ಇದಕ್ಕೆ ನಾವು ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ರೀ. ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ. ಏನು ರೀ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಸ್ವಲ್ಪ ಬ್ಯಾಡಗಿ ಮೆಣಸಿಕಾಯಿ ಸ್ವಲ್ಪ ಮಿಕ್ಸರ್ ಹಚ್ಚಿ ಅಬಡ ಜಬಡತ್ತಾರಲ್ಲ, ಸ್ವಲ್ಪ ಗರಿಗರಿಯಾಗಿ ಮಾಡ್ಕೊಂಡೇನಿ ರೀ. ಅದನ್ನು ಸ್ವಲ್ಪ ಹಾಕ್ಕೋತೀನಿ ರೀ. ಈಗ ಏನು ರೀ, ಸ್ವಲ್ಪ ಕೊತ್ತಂಬರಿ ಸಣ್ಣಂಗೆ ಚೆಂದಂಗೆ ತೊಳೆದೀನಿ ರೀ. ತೊಳೆದ ಸಣ್ಣಂಗೆ ಹೆಚ್ಚಿನಿ. ಆ ಕೊತ್ತಂಬರಿ ಸ್ವಲ್ಪ ಹಾಕ್ಕೋತೀನಿ ರೀ. ಈಗ ಅದೇ ರೀತಿ ನೋಡಿರಿ, ಕ್ಯಾರೆಟ್ ಗಜ್ಜರಿ ಅಂತಾರಲ್ಲ, ಇದು ಗಜ್ಜರಿ ಕೂಡ ತಂದೀನಿ. ಅದನ್ನೂ ಕೂಡ ಇದಕ್ಕೆ ಹಾಕೋತೀನಿ ರೀ. ಈಗ ನೋಡಿರಿ, ಈಗ ನೆಕ್ಸ್ಟ್ ಈಗ ಕೊಬ್ಬರಿ ಕಾಯಿ ತುರಿನೂ ಕೂಡ ಒಂದು ಅರ್ಧ ಬಟ್ಲ ಕಾಯಿ ತುರಿದಿದ್ದೀನಿ ಚೆನ್ನಾಗಿ. ಅದನ್ನು ಕೂಡ ಇದಕ್ಕೆ ಹಾಕೋತೀನಿ ರೀ. ಈಗ ನೋಡಿರಿ, ಈಗ ರೆಡಿ ಆಯ್ತು. ಈಗ ಏನು ಮಾಡೋದ್ರಿ, ಈಗ ಚೆನ್ನಾಗಿ ಇದನ್ನು ಸ್ವಲ್ಪ ಕೈ ಆಡಿಸ್ಕೊತೀನಿ ರೀ. ಅದಕ್ಕೆ ಕೆಳಗ ಮೇಲೆ ಆಗ್ಬೇಕಂತೇಳಿ ಈ ರೀತಿಯಾಗಿ ಕೈಯಿಂದ ಅಥವಾ ಒಂದು ಚಮಚೆಯಿಂದ ಕಡ್ಚಿಯಿಂದ ಈ ರೀತಿ ನಾವು ಕೆಳಗೆ ಮೇಲೆ ಮಾಡ್ಕೋಬೇಕ್ರಿ. ಸ್ನೇಹಿತರಿಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೀನಿ. ಏನು ಮಾಡ್ತಿದ್ರು, ಸ್ವಲ್ಪ ಮೇಲೆ ಒಗ್ಗರಣೆ ಒಂದು ಸ್ವಲ್ಪ ಮಾಡ್ಕೋತೇನೆ ರೀ. ಅದು ಯಾವ ರೀತಿ ಮಾಡೋದಂದ್ರೆ, ಈಗ ನೋಡಿರಿ, ಮೇಲೆ ಒಗ್ಗರಣೆಗೆ ಸ್ವಲ್ಪ ಸಣ್ಣ ಬಾಳ್ಗೆ ಹತ್ತಾರೆ ಅಥವಾ ಸಣ್ಣ ಪಾತ್ರೆ ಹತ್ತಾರೆ, ಕಡಾಯಿ ಹತ್ತಾರೆ, ಬಾಳ್ಗಿನೂ ಅಂತಾರೆ ಇದಕ್ಕೆ. ಇದ್ರಾಗ ಸ್ವಲ್ಪ ಎಣ್ಣೆ ಹಾಕೋತೇನೆ ರೀ. ಒಂದು 2 ಸ್ಪೂನ್ದಷ್ಟು ಎಣ್ಣೆ ಹಾಕೋತೇನೆ ರೀ. ಸ್ವಲ್ಪ ಎಣ್ಣೆ ಕಾದ ಬಳಿಕ ನೋಡ್ರಿ, ಈಗ ಸಾಸಿವೆ ಚಟಪಟ ಸಿಡಿಬೇಕು ರೀ. ಸಾಸಿವೆ ಚಟಪಟ ಸಿಡಾಕತ್ತಾನ ಸ್ವಲ್ಪ ಜೀರಿಗೆ ಹಾಕೋಬೇಕು ರೀ. ಏನು ರೀ, ಆಮೇಲೆ ಸ್ವಲ್ಪ ಉರಿ ಸಣ್ಣ ಮಾಡ್ಕೋತೀನಿ ರೀ. ಸ್ವಲ್ಪ 1-2 ಸ್ಪೂನಷ್ಟು ಕಡಲೆಬೇಳೆ ಹಾಕೋತೀನಿ ರೀ. ಏನು ಒಗ್ಗರಣೆಗೆ ಆಮೇಲೆ ಉದ್ದಿನಬೇಳೆ 1-2 ಸ್ಪೂನಷ್ಟು ಹಾಕೋತೀನಿ ರೀ. ಅಜ್ಮಾಸ ನಾನು ಸ್ಪೂನ್ ಉಪಯೋಗ ಮಾಡಿಲ್ಲ, ಅಜ್ಮಾಸ ಒಂದು 5 ಪ್ರಕಾರ ಹಾಕಾಕತ್ತೀನಿ. ಈ ರೀತಿ ಕಲರ್ ಚೇಂಜ್ ಆಗ್ಬೇಕು ರೀ. ಹೊತ್ತಿಸ್ಬೇಡ್ರಿ. ಹೊತ್ತಿಸ್ರೆ ಏನೈತಿ, ಉದ್ದಿನಬೇಳೆ ಕೈ ಅದು ಅಂದ್ರೆ ನಾವು ಮಾಡಿದಂಥ ಪದಾರ್ಥ ಏನು ರೀ ಕೈ ಅನಿಸ್ತೈತಿ. ಅದಕ್ಕೆ ಹೊತ್ತಲಾರ್ದಂಗೆ ಒಂದು ಗೋಲ್ಡನ್ ಕಲರ್ ಬರೋವರೆಗೆ ಅಥವಾ ಒಂದು ಸ್ಮೆಲ್ ಬರೋವರೆಗೆ ಇದನ್ನು ನಾವು ನಿಧಾನವಾಗಿ ಉರಿಯಲ್ಲಿ ಹುರ್ಕೋಬೇಕು ರೀ. ಈಗೇನು ಸ್ಟೋ ಆರಿಸಿನಿ ರೀ, ಸ್ವಲ್ಪ ಕೆಂಪು ಆಗೈತೈತಿ ರೀ. ನೋಡಿರಿ, ಈ ರೀತಿ ಕಲರ್ ಬರಾಕತ್ತೈತಿ ರೀ. ಈಗ ಇನ್ನೂ ಕಲರ್ ಬರ್ತೈತಿ ರೀ. ಇದು ನೋಡಿರಿ ಸ್ನೇಹಿತರೆ, ಒಗ್ಗರಣೆ ಮಾಡೀನಿ. ಈಗ ಅದನ್ನು ಏನು ಮಾಡ್ತೀನಿ, ಈಗ ಇದಕ್ಕೆ ಹಾಕೋತೀನಿ. ನೋಡಿರಿ, ಕಲರ್ ಬಂದ ನೋಡಿರಿ. ಏನು ರೀ, ಈ ರೀತಿ ಏನು ರೀ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಹುರ್ಕೋಬೇಕು ರೀ. ನೋಡಿರಿ ಸ್ನೇಹಿತರೆ, ಮಾಡಿದಂಥ ಒಗ್ಗರಣೆ ಹಾಕೊಂಡೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಆಮೇಲೆ ಸಾಸಿವೆ, ಜೀರಿಗೆ ಏನು ರೀ ಎಲ್ಲ ಹಾಕೊಂಡಿ. ಬೇಕಂದ್ರೆ ನೀವು ಹಿಂಗೆ ಕೂಡ ಹಾಕೋಬೋದು. ನಾನು ಹಿಂಗೆ ಇಲ್ಲಿ ಉಪಯೋಗ ಮಾಡಿಲ್ಲ. ಹಿಂಗೆ ಹಾಕೋದ್ರಿಂದ ಅದು ಟೇಸ್ಟ್ ಬರ್ತೈತಿ. ನಾನು ಹಿಂಗೆ ಉಪಯೋಗ ಮಾಡಿಲ್ಲ. ಈಗ ನೀವು ಬೇಕಾದ್ರೆ ಹಿಂಗನ್ನು ಹಾಕೋಬೋದು. ಈಗ ಚೆನ್ನಾಗಿ ಈ ರೀತಿಯಾಗಿ ಕಲಸಾಕತ್ತೀನಿ ರೀ. ನೋಡಿ, ಎಲ್ಲ ಮಿಕ್ಸ್ ಆಗ್ಬೇಕು ಪೂರ್ತಿ ರೀ. ಇಲ್ಲಿ ನೋಡ್ರಿ, ಒಗ್ಗರಣೆ ಅದು ಎಲ್ಲ ಮಿಕ್ಸ್ ಆಯ್ತು. ಈಗೇನು ಮಾಡ್ತೀನಿ, ಇದಕ್ಕೆ ಮೊಸರನ್ನ ಒಂದು 3 ಬಟ್ಲ ಮೊಸರು ಹಾಕೋತೀನಿ ರೀ. ಇಲ್ಲಿ ನೋಡಿರಿ, ಈಗ 3 ಬಟ್ಲ ಮೊಸರು ಹಾಕ್ತೀನಿ ರೀ. ಇದಕ್ಕೆ 1 2 3. ಈಗೇನು ಮಾಡ್ತೀನಿ, ಮತ್ತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ತೀನಿ ರೀ. 3 ವಾಟಿ ಮೊಸರು ಹಾಕೀನಿ. ಸ್ವಲ್ಪ ನೀರು ಹಾಕೋತೀನಿ ರೀ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಕೈ ಆಡಿಸ್ತೀನಿ ರೀ. 1 ಬಟ್ಲ ನೀರು ಹಾಕೀನಿ ರೀ. ಮತ್ತು ನಾವು ಬೇಕಂದ್ರೆ ನೋಡಿ ಹಾಕೋಬೋದು. ಈಗೇನು ಮಾಡ್ತೀನಿ ರೀ, ಚೆನ್ನಾಗಿ ಕೈ ಆಡಿಸಿ ಇನ್ನೊಂದು 15ರಿಂದ 20 ನಿಮಿಷ ಮುಚ್ಚಿಡ್ತೀನಿ ರೀ. ಅಲ್ಲಿವರೆಗೆ ಏನು ಮಾಡ್ತೀನಿ, ಇದಕ್ಕೆ ಬೇಕಾಗುವಂಥ ಒಂದು ಪುಟಾಣಿ ಚಟ್ನಿ ಅಂದ್ರೆ ಕೊಬ್ಬರಿ ಚಟ್ನಿ ಮಾಡ್ರೆ ಅದು ಲಘು ಹೋಗ್ತದೆ ರೀ. ಅದಕ್ಕೆ ಏನು ಮಾಡ್ತೀನಿ, ಕೇವಲ ಪುಟಾಣಿ ಚಟ್ನಿ ಇದಕ್ಕೆ ಕಾಂಬಿನೇಷನ್ ಆಕತಿ. ಅದರ ಪ್ರಕಾರ ಒಂದು ಪುಟಾಣಿ ಚಟ್ನಿ ಮಾಡ್ತೀನಿ. ಇದನ್ನು ಒಂದು 10 ನಿಮಿಷ ಮುಚ್ಚಿಡ್ತೀನಿ ರೀ. ನೋಡಿರಿ ಸ್ನೇಹಿತರೆ, ಶಾವಿಗೆ ಇಡ್ಲಿಗೆ ನಾವು ಕಾಂಬಿನೇಷನ್ ಆಗಿ ಪುಟಾಣಿ ಚಟ್ನಿ ಮಾಡಿ 1 ಬಟ್ಲ ಪುಟಾಣಿ ತೊಗೊಂಡೀನಿ ರೀ. ಅದು ಹಾಕ್ತೀನಿ. ಆಮೇಲೆ ಒಂದು 4 ಬ್ಯಾಡಗಿ ಮೆಣಸಿಕಾಯಿ
ತೊಗೊಂಡೀನಿ. ಆಮೇಲೆ ಸ್ವಲ್ಪ ಕರಿಬೇವು ಸ್ವಲ್ಪ ಹಾಕ್ಬೇಕು, ಚಲೋ ಹಾಕ್ಬೇಕು. ಕರಿಬೇವು ಹಾಕೋದ್ರಿಂದ ದೇಹಕ್ಕೆ ಚಲೋ. ಸ್ವಲ್ಪ ಹಸಿ ಶುಂಠಿ ಅಲ್ಲ ಅಂತಾರಲ್ಲ, ಅಲ್ಲನ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ರೀ. 1 ಸ್ಪೂನ್ ಜೀರಿಗೆ ಹಾಕೀನಿ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಏನು ರೀ, ಉಪ್ಪನ್ನು ನೋಡಿ ಹಾಕೋಬೇಕ್ರಿ. ಉಪ್ಪು ಹಾಕಿನ ಏನು ಮಾಡ್ತೀನಿ, ಇದನ್ನು ಮಿಕ್ಸರ್ ಹಚ್ಕೊಂಬರಕ್ಕೆ ಹೋಗ್ತೀನಿ ರೀ. ಚಟ್ನಿಗೆ ಒಂದು ಮೇಲೊಗ್ಗರಣೆ ಮಾಡ್ತೀನಿ ರೀ. ಮೇಲೊಗ್ಗರಣೆಗೆ ಏನಂತಂದ್ರೆ ನೋಡಿರಿ, ಸ್ವಲ್ಪ 1 ಸ್ಪೂನಷ್ಟು ಅಜ್ಮಾಸ ಸಾಸಿವೆ ಹಾಕೋತೀನಿ ರೀ. ಆಮೇಲೆ ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ರೀ. ಜೀರಿಗೆ ಸಾಸಿವೆ ಎರಡು ಚಟ್ಪಟ್ ಸಿಡಾಕತ್ತಾನ ಏನು ರೀ ನೋಡಿ. ಈಗ ಜೀರಿಗೆ ಸಾಸಿವೆ ಎರಡು ಚಟ್ಪಟ್ ಅನ್ನಕತ್ತೇವ್ರಿ. 4 ಕಡಲೆಬೇಳೆ, 1 ಸ್ಪೂನಷ್ಟು ಅಜ್ಮಾಸ್, 1 ಸ್ಪೂನಷ್ಟು ಕಡಲೆಬೇಳೆ ಹಾಕೋತೀನಿ ರೀ. ಅದೇ ಪ್ರಕಾರ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತೀನಿ ರೀ. ಈಗ ಚೆನ್ನಾಗಿ ಕಾಯಿಸ್ಕೊತೀನಿ. ಸ್ವಲ್ಪ ಹೊತ್ತಬಾರ್ದು ರೀ ಉದ್ದಿನಬೇಳೆ ಕಡಲೆಬೇಳೆ ಒಗ್ಗರಣೆಗೆ ಕೂಡ. ನೋಡಿರಿ ಈಗ ಏನು ಮಾಡ್ತೀವಿ, ಈಗ ಕರಿಬೇವು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10-12 ಕರಿಬೇವು ಎಲೆ, 1-2 ಬ್ಯಾಡಗಿ ಮೆಣಸಿನ್ಕಾಯಿ ಅದು ಹಾಕೊಂಡ್ರಿ. ಈಗ ಈ ಮೇಲೊಗ್ಗರಣೆ ರೆಡಿ ಆಯ್ತು ರೀ. ಸ್ವಲ್ಪ ಇದಕ್ಕೂ ಕೂಡ ಮೇಲೊಗ್ಗರಣೆಗೆ ಸ್ವಲ್ಪ ಹಿಂಗೆ ಹಾಕ್ಕೋಬೋದು ರೀ. ನಾ ಹಿಂಗೆ ಉಪಯೋಗ ಮಾಡಿಲ್ಲ, ಆದರೆ ನೀವು ಹಿಂಗೆ ಉಪಯೋಗ ಮಾಡ್ಕೋಬೋದು ರೀ. ಈಗ ಮೇಲೊಗ್ಗರಣೆ ರೆಡಿ ಆಯ್ತು ರೀ. ಈಗ ಸ್ಟೋವನ್ನು ಆರಿಸ್ತೀನಿ ರೀ. ಈ ರೀತಿಯಾಗಿ ನಾನು ಚಟ್ನಿ ಮಾಡ್ಕೊಂಬಂದೇನಿ ರೀ. ಪುಟಾಣಿ ಚಟ್ನಿ ಭಾಳ ಸಣ್ಣ ನೈಸು ಆಗಬಾರ್ದು, ಭಾಳ ಇದನ್ನು ಮೀಡಿಯಮ್ ಆಗಿ ಇಟ್ಕೊಂಡೀನಿ ರೀ. ಈಗೇನು ಮಾಡ್ತೀನಿ, ಮಾಡಿದ ಇಟ್ಟಂಥ ಒಗ್ಗರಣೆಯನ್ನು ಇದಕ್ಕೆ ಹಾಕೋತೀನಿ ನೋಡಿರಿ. ಮೇಲೆ ಒಗ್ಗರಣೆ ಮಾಡೀನಿ ಆ ಒಗ್ಗರಣೆ ಇದಕ್ಕೆ ಹಾಕೋತೀನಿ ರೀ. ಈಗ ನಮ್ಗೆ ಇಡ್ಲಿಗೆ ಶಾವಿಗೆ ಇಡ್ಲಿಗೆ ಚಟ್ನಿ ರೆಡಿ ಆಯ್ತು ರೀ. ಈಗ ನೋಡಿರಿ ಸ್ನೇಹಿತರೆ, ಇಡ್ಲಿ ಪಾತ್ರೆ ಇಟ್ಟೀನಿ ಸಟ್ಟ. ಅದಕ್ಕೊಂದು ಸ್ವಲ್ಪ 2.5-3 ಗ್ಲಾಸ್ ನೀರು ಹಾಕಿನಿ ಕೆಳಗೆ. ನೀರು ಕಾಯ್ತಾನೆ ಏನು ಮಾಡ್ತೀನಿ ರೀ, ಈಗ ನೀರು ಕುದಿವರೆಗೆ ನಾ ಇದನ್ನು ಸ್ವಲ್ಪ ಈ ಪಾತ್ರೆಗೆ ಏನಾರ ಪ್ರತಿಯೊಂದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೋತೀನಿ ರೀ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಏನಾಗತ್ತೆ, ಅವು ಹತ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಹಿಂಗೆ ಎಣ್ಣೆ ಹಚ್ಕೋಬೇಕು ರೀ. ಹಚ್ಕೊಳ್ಳೋದ್ರಿಂದ ಅವು ಹತ್ಕೊಳ್ಳೋದಿಲ್ಲ, ಲಘುವಾಗಿ ಹೊರಗೆ ಫ್ರೀಯಾಗಿ ತೆಗಿಯಕ್ಕೆ ಬರ್ತೈತೆ ರೀ. ಅದಕ್ಕೆ ಸ್ವಲ್ಪ ಎಲ್ಲಕ್ಕೂ ಇದೇ ರೀತಿ ಎಣ್ಣೆ ಹಚ್ಕೋತೀನಿ ನೋಡಿರಿ ಸ್ನೇಹಿತರೆ. ಈ ರೀತಿ ನಾನು ಒಂದು 15-20 ನಿಮಿಷ ನೆನೆಸಿದ್ದೀನಿ ರೀ. ಎಲ್ಲ ಈ ರೀತಿ ಮಿಕ್ಸ್ ಆಗ್ಯದ್ರಿ. ಚೆನ್ನಾಗಿ ನೆನೆದತ್ತು ನೋಡಿರಿ. ಈಗ ಚೆನ್ನಾಗಿ ನೆನಿಬೇಕು ಏನು ರೀ. ಈಗ ಏನು ಮಾಡ್ತೀನಿ, ಒಂದೊಂದು ಈಗ ಇವಕ್ಕೆ ಒಂದೊಂದು ಪಾತ್ರೆಗೆ ಹಾಕೋತೀನಿ ರೀ. ಈಗ ಎಲ್ಲಕ್ಕೂ ಪ್ರತಿಯೊಂದಕ್ಕೂ ಎಣ್ಣೆ ಹಚ್ಚೀನಿ ರೀ. ಯಾಕಂದ್ರೆ ಹತ್ಕೋಬಾರ್ದು ಅಂತೇಳಿ. ಈಗ ನೋಡಿರಿ, ಭಾಳ ಹಾಕಬೇಡ್ರಿ. ಸ್ವಲ್ಪ ಅದಕ್ಕೆ ಸಾಚಾದಾಗ ಎಟ್ಟು ಕೂಡ್ತೈತಿ ಅಷ್ಟೇ ಹಾಕ್ರಿ, ಅಂದ್ರೆ ಸರಿಯಾಗಿ ಹಾಕತ್ತೆ ರೀ. ಇಲ್ಲಿ ನೋಡಿರಿ, ಈ ಸ್ವಲ್ಪ ಹಾಕಿರೋ ನಡೀತದೆ ರೀ. ಭಾಳ ಹಾಕಿ ಒಂದ್ಕೊಂದು ಹತ್ಕೊಳ್ಳೋಂಗೆ ಮಾಡಬೇಡ್ರಿ ಏನು ರೀ. ಈ ರೀತಿಯಾಗಿ ನೋಡಿರಿ ಈಗ ಹಾಕಾಕತ್ತೀನಿ. ಇದೇ ರೀತಿ ಏನು ರೀ, ಪ್ರತಿಯೊಂದು ನಾವು ಸ್ವಲ್ಪ ಆ ಸಾಚಾ ನೋಡಿಕೊಂಡು ಹಾಕೋಬೇಕು ರೀ. ಇಲ್ಲಿ ನೋಡ್ರಿ, ಈಗ ಭಾಳ ಅಕಸ್ಮಾತ್ ಭಾಳ ಆತ ಉದ್ದಿ ಒಂದ್ಕೊಂದು ಹತ್ಕೊಂಡ್ಬಿಡ್ತಾವೆ ರೀ. ಈ ರೀತಿ ಎಲ್ಲ ಪ್ರತಿಯೊಂದು ಇಡ್ಲಿ ಪಾತ್ರೆಗೆ ಆ ಸಾಚಾದಾಗ ಈ ರೀತಿ ಹಾಕೋತೀನಿ ರೀ ರೌಂಡಾಗಿ. ಇಲ್ಲಿ ನೋಡ್ರಿ, ಈಗ ಸ್ವಲ್ಪ ಕಡಿಮೆ ಮೆಣಸು ಹಾಕ್ಕೊಂಡು ಜಾಸ್ತಿನೇ ಆಗಬಾರ್ದು ಕಡಿಮೆ ಆಗಬಾರ್ದು, ಆ ರೀತಿ ಲೆವೆಲ್ ಇಟ್ಕೊಂಡ್ಬಿಡುದು ರೀ. ನೋಡಿರಿ ಸ್ನೇಹಿತರೆ, ಈ ರೀತಿ ಹಾಕ್ಕೊಂಡಿನಿ. ನೀರು ಹೆಸರು ಬಂದತ್ರಿ. ಈಗ ನೋಡಿರಿ, ಈಗ ಒಂದೊಂದು ಸಟ್ಟು ಈ ರೀತಿಯಾಗಿ ಇಟ್ಕೊತೀನಿ ರೀ. ಈಗ ನೋಡಿರಿ, ಸ್ವಲ್ಪ ಹಾಕೀನಿ, ಎಷ್ಟು ಬೇಕು ಅಷ್ಟೇ ಏನು ರೀ ಹಾಕಿ ಇದನ್ನು ಏನು ಮಾಡ್ತೀನಿ ರೀ. ಈಗ ಇಡ್ಲಿ ಪಾತ್ರೆ ಒಳಗೆ ಇಡ್ಲಿ ಯಾವ ರೀತಿ ನಾವು ಮಾಡ್ತೀವೋ ಅದೇ ರೀತಿ ಇದ್ರೊಳಗೆ ಇಟ್ಟು ಒಂದು 15-20 ನಿಮಿಷ ಬಿಡ್ತೀನಿ ರೀ. ರೆಡಿ. ಈಗ ನೋಡಿ, ಶಾವಿಗೆ ಇಡ್ಲಿ ರೆಡಿಯಾಗ ಕುಕ್ಕರ್ದಾಗ ಹಾಕೀನಿ ರೀ. ಸಟ್ನ್ಯಾಗ ಒಂದು 15-20 ನಿಮಿಷ ಬಿಟ್ಟು ತೆಗಿತೀನಿ ರೀ. ನೋಡಿ ಸ್ನೇಹಿತರೆ, ಸುಮಾರು ಟೈಮ್ ಆಯ್ತು, ಒಂದು 15-20 ನಿಮಿಷ ನಾನು ಕುಕ್ಕರ್ ಇದು ಮಾಡೀನಿ. ಈಗ ಆಗ್ಯದ್ರಿ. ಈಗ ತೆಗೆದು ನೋಡ್ತೀವಿ, ಈ ರೀತಿ ತೆಗಿತೀನಿ ನೋಡ್ರಿ. ಈಗ ಎಷ್ಟು ನೈಸ್ ಆಗೈತೆ ನೋಡ್ರಿ. ಈಗ ಎಲ್ಲ ಬರೋಬ್ಬರಿ ಆಗ್ಯದ. ಈಗ ಏನು ಮಾಡ್ತೀವಿ, ಸ್ವಲ್ಪ ಇದನ್ನು ಒಂದು ತೆಗೆದ ಕಡೆಗೆ ಇಟ್ಕೊತೀನಿ ರೀ. ನೋಡಿರಿ ಸ್ನೇಹಿತರೆ, ಈ ರೀತಿ ತೆಗೆದ ಕಡೆಗೆ ಇಟ್ಕೊಂಡಿನಿ. ಒಂದು 5 ನಿಮಿಷ ಆರಕ್ಕೆ ಬಿಡ್ತೀನಿ ರೀ. ಆರಿದ ಮೇಲೆ ತೆಗೆದು ತೋರಿಸ್ತೀನಿ ರೀ. ನೋಡಿರಿ ಸ್ನೇಹಿತರೆ, ಈಗ ಸ್ವಲ್ಪ ತಣ್ಣಗೈತಿ ನೋಡಿರಿ, ಎಷ್ಟು ಕ್ಲೀನಾಗಿ ಬಂದದ. ಎಷ್ಟು ನೈಸ್ ಆಗೈತೆ ನೋಡಿರಿ, ಎಷ್ಟು ಚೆನ್ನಾಗಿ ಹೇಳಕತ್ತೆ ನೋಡಿರಿ. ಅಂದ್ರೆ ಈಗ ನೋಡಿರಿ, ಈ ರೀತಿಯಾಗಿ ನಾವು ಸಾವಕಾಶ ಒಂದು ಸ್ಪೂನ್ನಿಂದ ತೆಗೆದ ಈ ರೀತಿ ಹಾಕೋಬೇಕ್ರಿ. ಇದು ಶಾವಿಗೆ ಇಡ್ಲಿ ರೀ. ಎಲ್ಲ ಇಡ್ಲಿ ತಿಂದು ಬೇಸರ ಇದೊಂಥರ ಟೇಸ್ಟೇ ರೀ. ಈ ರೀತಿಯಾಗಿ ನಾವು ಪ್ರತಿಯೊಂದನ್ನು ತೆಗಿತೀನಿ ರೀ. ಈಗ ಶಾವಿಗೆ ಇಡ್ಲಿ ರೆಡಿ ಆಗೈತಿ. ಚಟ್ನಿ ಮಾಡಿವ್ರಿ, ಯಾವುದು ಪುಟಾಣಿ ಚಟ್ನಿ. ಶಾವಿಗೆ ಇಡ್ಲಿ ಎಷ್ಟು ನೈಸ್ ಆಗಿದೆ, ಎಷ್ಟು ಚಂದ ಆಗ್ಯದ ನೋಡಿರಿ. ಅಟ್ಟ ಬಾಯಿ ಒಳಗೂ ಟೇಸ್ಟಿಯಾಗಿರ್ತದೆ ರೀ. ಏನು ರೀ, ಇಲ್ಲಿ ನೋಡಿರಿ, ಈ ರೀತಿ ನೀವು ಮನೆ ಒಳಗೆ ಶಾವಿಗೆ ಇಡ್ಲಿ ಮಾಡಿ ಆ ಟೇಸ್ಟ್ ನಾವು ಹೇಳಿದ ಪ್ರಮಾಣದಾಗ ನೀವು ಮಾಡಿರಿ ಅಂದ್ರೆ ಅಗದಿ ಇದಾಕತಿ. ಅದನ್ನು ನೀವು ಟೇಸ್ಟ್ ನೋಡಿ ಮಾಡಿ ನಮಗೆ ಈ ಕಮೆಂಟ್ ಮಾಡಿರಿ. ಇದೇ ರೀತಿ ಮಾಡ್ರಿ ಅಂತ ಹೇಳ್ತಾ, ಇವತ್ತಿನ ದಿವಸ ಶಾವಿಗೆ ಇಡ್ಲಿ
ವಿಡಿಯೋವನ್ನು ರೆಸಿಪಿಯನ್ನು ಮುಗಿಸ್ತೀನಿ. ನೀವು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ಹೇಳ್ತಾ ಇವತ್ತಿನ ದಿವಸ ಶಾವಿಗೆ ಇಡ್ಲಿಯನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.